ಜಿಬಿಎ ಚುನಾವಣೆಗೆ ಡಿಸೆಂಬರ್ 31ರವರೆಗೆ ಸುಪ್ರೀಂ ಕೋರ್ಟ್ ಅವಕಾಶವನ್ನ ನೀಡಿದೆ. ಡಿಸೆಂಬರ್ 31ರ ಒಳಗೆ ಚುನಾವಣೆ ಮುಗಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಜಿಬಿಎ ಚುನಾವಣೆಗೆ ಡಿಸೆಂಬರ್ 31ರವರೆಗೂ ಕಾಲಾವಕಾಶವನ್ನ ನೀಡಿದೆ ಸುಪ್ರೀಂ ಕೋರ್ಟ್. ಆಗಸ್ಟ್ 31ರ ಒಳಗೆ ಚುನಾವಣೆ ಮುಗಿಸಿ ಎಂಬ ಆದೇಶವನ್ನ ಸುಪ್ರೀಂ ಈಗ ಮಾರ್ಪಡಿಸಿದೆ. ಡಿಸೆಂಬರ್ 31ರ ಒಳಗೆ ಚುನಾವಣೆ ಮುಗಿಸುವಂತೆ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಆದೇಶವನ್ನ ನೀಡಿದೆ. ಮತ್ತೆ ಕಾರಣವನ್ನ ಹೇಳಬೇಡಿ, ಡಿಸೆಂಬರ್ ಒಳಗೆ ಚುನಾವಣೆಯನ್ನ ಮುಗಿಸಿ. ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸಿಜೆ ಪೀಠದಿಂದ ಸ್ಪಷ್ಟವಾದ ಸೂಚನೆಯನ್ನ ನೀಡಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆಯನ್ನ ನಡೆಸೋಕೆ ಸುಪ್ರೀಂ ಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ 2026ರ ಡಿಸೆಂಬರ್ 31ರವರೆಗೆ ಹೊಸ ಗಡುವನ್ನ ಸದ್ಯ ನೀಡಿದೆ. ರಾಜ್ಯ ಸರ್ಕಾರ ಮನವಿಯನ್ನ ಸಲ್ಲಿಕೆ ಮಾಡಿರುತ್ತೆ. ರಾಜ್ಯ ಸರ್ಕಾರದ ಮನವಿಯನ್ನ ಪುರಸ್ಕರಿಸಿದ ಸುಪ್ರೀಂ ಕೋರ್ಟ್ ಪೀಠವು ಚುನಾವಣೆಯನ್ನ ಮುಂದೂಡೋಕೆ ಸರ್ಕಾರಕ್ಕೆ ಮತ್ತೊಮ್ಮೆ ಕಾಲಾವಕಾಶವನ್ನ ನೀಡಿ ಮಹತ್ವದ ತೀರ್ಪನ್ನ ಪ್ರಕಟಿಸಿದೆ. ಆದ್ರೆ ನೆಕ್ಸ್ಟ್ ಯಾವುದೇ ರೀತಿಯ ರೀಸನ್ಗಳನ್ನ ಕೊಡಬೇಡಿ, ಡಿಸೆಂಬರ್ 31ರ ಒಳಗೆ ಎಲೆಕ್ಷನ್ ಅನ್ನ ಮುಗಿಸಲೇಬೇಕು ಅನ್ನೋದಾಗಿ ಸರ್ಕಾರ ಬೆಂಗಳೂರಿನ ಆಡಳಿತಾತ್ಮಕ ಮತ್ತು ಸಾಂಸ್ಥಿಕ ಸಿದ್ಧತೆಗಳಿಗಾಗಿ ಕಾಲಾವಕಾಶ ಬೇಕು ಅನ್ನೋದಾಗಿ ಸುಪ್ರೀಂ ಮೊರೆ ಹೋಗಿತ್ತು. ಇನ್ನು ಸ್ವಲ್ಪ ದಿನಗಳ ಕಾಲ ನಮಗೆ ಕಾಲಾವಕಾಶ ಕೊಡಿ, ಡಿಸೆಂಬರ್ ವೇಳೆಗೆ ನಾವು ಚುನಾವಣೆಯನ್ನ ನಡೆಸ್ತೀವಿ ಅನ್ನೋದಾಗಿ ಕೋರ್ಟ್ಗೆ ಭರವಸೆಯನ್ನ ಸರ್ಕಾರ ನೀಡಿದೆ. ಸರ್ಕಾರದ ಈ ಒಂದು ವಾದವನ್ನ ಕೇಳಿದ ಸುಪ್ರೀಂ ಕೋರ್ಟ್ ಮತ್ತೆ ಡಿಸೆಂಬರ್ ವರೆಗೂ ಕಾಲಾವಕಾಶವನ್ನ ನೀಡಿದೆ. ಎಸ್ಐಆರ್ ಮತ್ತು ಸಿಬ್ಬಂದಿ ಕೊರತೆ ಕಾರಣವನ್ನ ನೀಡಿತ್ತು ರಾಜ್ಯ ಸರ್ಕಾರ. ನವೆಂಬರ್ಗೆ ಎಸ್ಐಆರ್ನ ಅಂತಿಮ ಮತಪಟ್ಟಿ ಹೊರಬರಲಿದೆ. ಅರ್ಹ ಮತದಾರರು ಮತದಾನದಿಂದ ವಂಚಿತರಾಗಲಿದ್ದಾರೆ ಅನ್ನೋದಾಗಿ ವಾದ ಮಾಡಿತ್ತು. ರಾಜ್ಯ ಸರ್ಕಾರದ ವಾದವನ್ನ ಒಪ್ಪಿ ಡಿಸೆಂಬರ್ 31ರವರೆಗೆ ಚುನಾವಣೆಗೆ ಈಗ ಸುಪ್ರೀಂ ಅವಕಾಶವನ್ನ ನೀಡಿದೆ. ಆಗಸ್ಟ್ 31ರ ಒಳಗೆ ಚುನಾವಣೆ ನಡೆಸುವಂತೆ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ನೀಡಿತ್ತು ಮುಂಚೆ. ಆದರೆ ಯಾವಾಗ ರಾಜ್ಯ ಸರ್ಕಾರ ವಾದವನ್ನ ಮಾಡಿತು, ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ, ಸಿಬ್ಬಂದಿಗಳ ಕೊರತೆ ಇದೆ, ಹಾಗಾಗಿ ನವೆಂಬರ್ಗೆ ಎಸ್ಐಆರ್ ಪ್ರಕ್ರಿಯೆ ಮುಗಿಯುತ್ತೆ, ಸೊ ದಟ್ ಮತದಾರರ ಒಂದು ಪಟ್ಟಿ ನಮಗೆ ಸಿಗತ್ತೆ. ಈಗ ಮಾಡಿದ್ರೆ ಎಷ್ಟೋ ಜನರು ಮತದಾನವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ವಂಚಿತರಾಗ್ತಾರೆ. ಹಾಗಾಗಿ ಡಿಸೆಂಬರ್ ವರೆಗೂ ನಮಗೆ ಕಾಲಾವಕಾಶವನ್ನ ಕೊಡಿ, ಅರ್ಹ ಮತದಾರರು ಕೂಡ ಮತದಾನವನ್ನ ಮಾಡ್ಲಿ. ನವೆಂಬರ್ಗೆ ಎಸ್ಐಆರ್ ಪ್ರಕ್ರಿಯೆ ಮುಗ್ದೋಗುತ್ತೆ. ಅಂಡ್ ಈಗ ಎಸ್ಐಆರ್ ಪ್ರಕ್ರಿಯೆ ಆಗ್ತಾ ಇರೋದ್ರಿಂದ ಸಿಬ್ಬಂದಿಗಳ ಕೊರತೆ ಕೂಡ ಇದೆ ಅನ್ನೋದಾಗಿ ಸುಪ್ರೀಂ ಕೋರ್ಟ್ ಮುಂದೆ ವಾದವನ್ನ ಇಟ್ಟಿತ್ತು ರಾಜ್ಯ ಸರ್ಕಾರ. ಇದನ್ನೆಲ್ಲ ಆಲಿಸಿದ ಸುಪ್ರೀಂ ಕೋರ್ಟ್ ಈಗ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಫೈನಲ್ ಡೇಟ್ ಅನ್ನ ನೀಡಿದೆ. ಮುಂದೆ ಯಾವುದೇ ರೀತಿಯ ಕಾರಣಗಳನ್ನ ಕೊಡಬಾರದು, ಡಿಸೆಂಬರ್ 31ರವರೆಗೆ ಚುನಾವಣೆಗೆ ಅವಕಾಶವನ್ನ ಈಗ ಸುಪ್ರೀಂ ಕೋರ್ಟ್ ನೀಡಿರುವಂತದ್ದು. ಆಗಸ್ಟ್ 31ರ ಒಳಗೆ ಚುನಾವಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ಈ ಮುಂಚೆ ಸೂಚನೆಯನ್ನ ನೀಡಿತ್ತು. ಬಟ್ ರಾಜ್ಯ ಸರ್ಕಾರದ ವಾದ ವಿವಾದಗಳನ್ನ ಆಲಿಸಿದ ಸುಪ್ರೀಂ ಈಗ ಡಿಸೆಂಬರ್ 31ರವರೆಗೆ ಅವಕಾಶವನ್ನ ನೀಡಿ ಆದೇಶವನ್ನ ಹೊರಡಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.